10ನೆಯ ಘಟ್ಟದಲ್ಲಿ ಬಂದು ತಲುಪಿದೆ. ಪುರುಷೋತ್ತಮರ ಸಂಗಮ ಯುಗದಲ್ಲಿ ಇದು ಕಲಿಯುಗದ ಕಬ್ಬಣದ ಯುಗ. ಈ ಕಬ್ಬಣದ ಯುಗ ಪರಿವರ್ತನೆಯಾಗಿ ಮಾಜಿ MLA ಅವರು ಆಗಮಿಸಿದ್ದಾರೆ. ಅಣ್ಣವರು ಸುರೇಶ್ ಅಣ್ಣವರಿಗೆ ಪಾಪ ಬಹಳ ಆಗಲೇ ಬೆಂಚಿಗಳೆಲ್ಲ ಸ್ಟೇಜ್ ಮೇಲೆ ಇರುವಂತಹ ಬೆಂಚಿಗಳಿಗೆ ಮತ್ತೆ VIPsಗೆ ಹಾರ ಶಾಲು ಹಾಕ್ತಾರೆ. ಆಮೇಲೆ ದೀಪ ಬೆಳಗಿಸುವಂಥದ್ದಿರುತ್ತೆ, ಈಶ್ವರಿಯ ಉಡುಗೊರೆ ಆಮೇಲೆ ಕೊಡುವಂತಹದ್ದಿರುತ್ತೆ. ರತ್ನ ಬೆಂಚಿ ಇರುತ್ತೆ. ನಮ್ಮೆಲ್ಲರಿಗೂ ಇದೆ ರತ್ನಕ್ಕವರಿಗೆ ಮತ್ತೆ ಲಕ್ಷ್ಮಿ ಅಕ್ಕ, ಶಾರದಕ್ಕ, ನಿರ್ಮಲಕ್ಕ, ರತ್ನಕ್ಕ, ಮೀನಾಕ್ಷಕ್ಕ ತುಂಬಾ ಮಹಾನ್ ಕಾರ್ಯ ಮಾಡ್ತಿದ್ದಾರೆ. ಸೊ ಭಗವಂತನ ಶಕ್ತಿ ಕೇಕ್ ಕಟಿಂಗ್ ಮಾಡಬೇಕು ಅಂತ ಆದರಣೀಯ ಲೀಲಾ ಬೆಂಚಿ, ಗೀತಾ ಬೆಂಚಿ, ಸನ್ಮಾನ್ಯ ಶಾಸಕರು ಎಲ್ಲರೂ ದಯವಿಟ್ಟು ಹಿಂದೆ ಕೇಕ್ ರೆಡಿ ಇದೆ, ಹಿಂದೆ ಬನ್ನಿ, ಹಿಂದೆ ಆಸನಗಳ ಬಳಿ ಬನ್ನಿ. ಭಾಷೆಗಳು ಭಗವಂತನ ಕಾರ್ಯ ತುಂಬಾ ಚೆನ್ನಾಗಿ ನಡೀತಾ ಇದೆ, ಇನ್ನೂ ತುಂಬಾ ಚೆನ್ನಾಗಿ ನಡಿಬೇಕು. ವಿಶ್ವದಾದ್ಯಂತ ಏನು ಭಗವಂತನ ಕಾರ್ಯ ನಡೀತಾ ಇದೆ, ಬೇಗ ಬೇಗ ಪ್ರತ್ಯಕ್ಷತೆಯ ಕಾರ್ಯ ಆಗ್ಬೇಕು. ಈ ಶುಭ ಭಾವನೆಯೊಂದಿಗೆ ಈಗ 50 ದೀಪಗಳನ್ನ ಆದರಣೀಯ ಲೀಲಾ ಬೆಹೆಂಚಿಯವರು, ಆದರಣೀಯ ಗೀತಾ ಬೆಹೆಂಚಿಯವರು, ನಿಕಟಪೂರ್ವ ಶಾಸಕರು, ಕೌನ್ಸಿಲರ್ ಮತ್ತು ನಿಮ್ಮ ಈ ಭಾವನೆ ಸದಾ ಇರ್ಲಿ ಅಂತ ಆಶಿಸ್ತೀವಿ. ಈಗ ರಾಜೇಂದ್ರಣ್ಣ ಅಣ್ಣನವರು ನಿಕಟಪೂರ್ವ ಶಾಸಕರು ನಮ್ಮೆಲ್ಲರ ಮಧ್ಯದಲ್ಲಿ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ 2 ಶಬ್ದ ಹೇಳಬೇಕು ಅಂತ ಹೇಳಿ ಅಣ್ಣ ಸೇವಾ ಕೇಂದ್ರದ ಗೋಲ್ಡನ್ ಜುಬ್ಲಿ ಆಚರಿಸ್ತಾ ಇದೀವಿ, ಮತ್ತೆ ಒಂದು ದೊಡ್ಡ ಹಾಲ್ ತಯಾರಾಗಿದೆ. ಈ ಸಂದರ್ಭವಾಗಿ ಗೋಲ್ಡನ್ ಜುಬ್ಲಿ ಪ್ರೋಗ್ರಾಮ್ ಇಟ್ಕೊಂಡಿರುವಂತದ್ದು. ತಾವು ತಡವಾಗಾದ್ರೂ ಬಂದ್ರಿ ಎನ್ನುವಂತಹ ಖುಷಿ ನಮ್ಮೆಲ್ಲರಿಗೂ ತುಂಬಾ ಇದೆ. 1-2 ಶಬ್ದ ರಾಜೇಂದ್ರಣ್ಣನವರು ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಜೈ ಭೀಮ್. ನನ್ಗೆ ಅಮ್ಮ ಗೊತ್ತು, ಕರೀದಿರು ಪಕ್ಕದಲ್ಲಿದ್ದೇನೋ ಅದಕ್ಕೋಸ್ಕರ ಬಂದಿದ್ವಿ. ಓಂ ಶಾಂತಿ ಅಂದ್ರೆ ಎಲ್ಲರೂ ಶಾಂತವಾಗಿರ್ಬೇಕು, ಸೈಲೆನ್ಸ್ ಇರಬೇಕು, ಧ್ಯಾನದಲ್ಲಿ ಇರಬೇಕು. ಸತ್ಯ ಏನಿದೆ ಅದು ಮಾತ್ರ, ಅದಕ್ಕೆ ನಾವು ವೈಟ್ ಬಟ್ಟೆ ಹಾಕೋದು. ಹೃದಯದಲ್ಲಿ ವೈಟ್ ಇರಬೇಕು, ಬಟ್ಟೆನಲ್ಲಿ ವೈಟ್ ಇದ್ದು ಪ್ರಯೋಜನ ಇಲ್ಲ. ನಮ್ಮ ಹೃದಯ ಯಾವಾಗಲೂ ವೈಟಾಗಿ ಇರಬೇಕು, ಶಾಂತಿಯಾಗಿರ್ಬೇಕು. ದೇವರು ನಮಗೆ ಶಾಂತಿ ಕೊಟ್ಟಿದ್ದಾರೆ, ನೋವಿನಿಂದ ಶಾಂತಿ ಕೊಟ್ಟಿದ್ದಾರೆ. ಐ ಲಾಸ್ಟ್ ಮೈ ಮದರ್, I lost my brother, I lost my sister. In spite I am participating for this function. ಈಗ ನಮ್ಮ SP ಸಾಹೇಬ್ ಬಂದ್ರಮ್ಮ, SP ಸಾಹೇಬ್ ಬಂದ್ರ ಇಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಬಂದ್ರ ಬಂದಿಲ್ಲ. ಅವ್ರು ಬಂದಿದ್ರೆ ಅವ್ರ ಮುಂದೆ ಒಂದು ಮಾತು ಎಲ್ಲ ನಾವು ಪಬ್ಲಿಕ್ ಮೀಟಿಂಗ್ ಕೇಳಿದ್ರೆ ಪಿಕ್ಚರ್ ರೋಡ್ನಲ್ಲಿ ಇಲ್ಲ ಸರ್ ಪಬ್ಲಿಕ್ ತೊಂದರೆವಾಗುತ್ತೆ, ತುಂಬಾ ಜನ ಬಂದ್ಬಿಡ್ತಾರೋ,
ರೋಡ್ಗಳೆಲ್ಲ ಬ್ಲಾಕ್ ಮಾಡಬಾರ್ದು, ಪಬ್ಲಿಕ್ ತೊಂದರೆ ಆಗುತ್ತೆ ಅಂತಾರೆ. ಈಗ ಓಂ ಶಾಂತಿ ಅವರು, ಶಾಂತಿ ಆಗಿರೋರು ಈ ರೋಡ್ ಬ್ಲಾಕ್ ಮಾಡ್ಕೊಂಡ್ರು, ಈ ರೋಡ್ ಬ್ಲಾಕ್ ಮಾಡ್ಕೊಂಡ್ರು, ಈ ರೋಡ್ ಬ್ಲಾಕ್ ಮಾಡ್ಕೊಂಡ್ರು. ನಿಮ್ಗೆ ಗೌರವ ಕೂಡ ನಮ್ಮ ಪಾಲಿಟಿಷಿಯನ್ ಇಲ್ಲ. ಹಂಗಂದ್ರೆ ಶಕ್ತಿ ನಿಮ್ಮ ಹತ್ರ ಇದೆ, ಭಕ್ತಿ ನಮ್ಮ ಹತ್ರ ಇದೆ. ಇದು ನಾವು ಕೇಳಬೇಕು, ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ವಿ, ಹೊಲದಾಗ ಅವ್ರು ಬಂದಿಲ್ಲ, ಇನ್ನೊಂದು ಕಾಣಿಸ್ತದೆ. ಇದಿದ್ರೆ ಅವ್ರು ಎದುರು ಮುಂದೆ ಕೇಳಿರ್ಬೋದು. ಬಿಕಾಸ್ ನಾವು ಈ ಮಣ್ಣಲ್ಲಿ ಹುಟ್ಟಿರೋರು, ಈ ಮಣ್ಣು ನಮ್ಗೆ ಸ್ವಂತ. ಇಲ್ಲೇ ಹುಟ್ಟಿ ಬೆಳೆದ ಮೇಲೆ ಬಂದಿರೋರ್ಗೆ ಸತ್ಯಾಂಶ ಇಲ್ಲ. ಎಲ್ಲಿದೆ ಶಾಂತಿ? ನೀವೇ. ಆದ್ರಿಂದ ಪಕ್ಕದಲ್ಲಿ ನಾನು ಬಂದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದು ಕೋರ್ಟ್ ಮೇಟೆಲ್ಲ ಡಾಕ್ ಮಾಡಿಕೊಂಡು ಸೀದಾ ಬಂದಿದ್ದೀನಿ. ಶಾಂತಿ ಅಂದ್ರೆ ಭಗವಾನ್, ದೇವ್ರ ಮೇಲೆ ಪ್ರೀತಿ ಇರೋರಂತ ಶಾಂತಿ ಆಗಿರೋರು. ಈಗ ಎಲ್ಲಾ ಕಡೆ ದೇವರುಗಳಿದ್ದಾರೆ, ಯಾವ ಮೂಲೆಗೆ ಹೋದ್ರೂ ದೇವರಿದ್ದಾರೆ. ದೇವರು ಇಲ್ಲ ಅಂತ ಹೇಳೋದಕ್ಕಾಗದೇ ಇಲ್ಲ. ಬಟ್ ದೇವ್ರು ಇಲ್ಲ ಅಂತ ಹೇಳೋದ್ರು ಯಾರು? ಯಾರವರು? ನಾಸ್ತಿಕರು. ಈ ದೇಶದಲ್ಲಿ ನಾಸ್ತಿಕರ ಜಾಸ್ತಿ ಇರೋದು, ಆತಿಗರಿಲ್ಲ. ನೀವು ತಿಳ್ಕೊಂಡಿದ್ರೆ ಆತಿಗರು ತುಂಬಾ ಇದಾರಲ್ಲ, ಆತಿಗರು ತುಂಬಾ ಇದ್ರೆ ನೀವು ದೇವ್ರ ಮೇಲೆ ಸತ್ಯಾಂಶ ಎಲ್ಲ ಇಟ್ಕೊಂಡಿದ್ರೆ ಮನೆಗೆ ಅದು ಪೂಟ ಆಗ್ತದೆ. ದೇವ್ರು ನೋಡ್ಕೊಂಡ್ರೆ ಬಿಟ್ಬಿಟ್ಟು ಹೋಗೋತಾನೆ. ಯೋಚನೆ ಮಾಡಿ, ಮನೆಗೆ ಪೂಟಿ ಅದಕ್ಕೆ ಹಾಕ್ತೀರಿ, ದೇವ್ರು ನೋಡ್ಕೊಳ್ತಾನೆ ಬಿಟ್ಟು ಹೋಗೋದು. ಅದನ್ನು ಬಿಟ್ಟು ದೇವ್ರ ಮುಂದೆ ಉಂಡಿಗೆ ಪೂಟ ಬೋರ್ವಾಯ, ಅಲ್ಲಿ ಉಂಡಿಯ ದೇವರಲ್ಲ ಕಾಪಾಡ ಮುಡಿಲ್ಲ. ಅದಕ್ಕೆ ಶಾಂತಿವಾಗಿರಿ. ಏನಿದ್ರೂ ಸರಿ, ನಿಮ್ಗೆ ಕೋಪ ಬರಲಿ, ಸಂತೋಷ ಬರಲಿ, ದುಃಖ ಬರಲಿ, ಮನುಷ್ಯನೇ ಶಾಂತಿ ಮಾಡ್ಕೊಳ್ಳಿ ಏನು ಹೇಳೋದು ಗೊತ್ತಾ? ಶಾಂತಿ ಶಾಂತಿನೇ. ಆದ್ರಿಂದ ಈ ಓಂ ಶಾಂತಿ ಇನ್ನೂ ಸ್ವಲ್ಪ ಬೆಳೆದ ಮೇಲೆ ಬರಬೇಕು. ನಮ್ಮನಿಂದ ಏನ್ ಸಪೋರ್ಟ್ ಮಾಡಬೇಕು ನಾವು ಮಾಡ್ತೀವಿ. ಆಲ್ರೆಡಿ ನಿಮ್ಮ ಓಂ ಶಾಂತಿ ಭವನ್ಗೆ ನಾನು ಹೆಲ್ಪ್ ಮಾಡಿದ್ದೇನೆ ಕಾಣಿಸ್ತಾ ಇದೆ. 1 ರೂಪಾಯಿ ತಗೊಂಡಿಲ್ಲ ಯಾವುದಿಗೂ ನಾನು. ಬಟ್ ನನ್ನ ಕಡೆಯಿಂದ ಆ ಅಮ್ಮ ಏನ್ ಕೇಳಿದಾರೋ ಅದನ್ನ ನನ್ನ ಪೀರಿಯಡ್ ನಲ್ಲಿ ನಾನು ಮಾಡಿಕೊಡ್ತೀನಿ. ಅದೇ ನನ್ನ ಶಾಂತಿ, ಅದೇ ನನ್ನ ಸಂತೋಷ. ನಿನ್ನೆಲ್ಲ ನೋಡಿದ ತಕ್ಷಣ, ಈ ತಾಯಿಮಾರೆಲ್ಲ ನೋಡಿದ ತಕ್ಷಣ ನನ್ನ ತಾಯಿ ಜ್ಞಾಪಕ ಬರುತ್ತೆ. ನನ್ನ ತಾಯಿ ಜ್ಞಾಪಕ ಬಂದ್ರೆ ನಾನು ಮಾತಾಡಕ್ ಬರೋದು. ಅವ್ರು ಉಸ್ಲೂರು ಇರೋವರೆಗೂ ನಾನು ಅವರ್ಸ್ ಟುಗೆದರ್ ಐ ಯೂಸ್ ಟು ಸ್ಪೀಕ್. ಈಗ ನಿನ್ನೆಲ್ಲ ನೋಡೋ ಟೈಮ್ನಲ್ಲಿ ನನ್ನ ತಾಯಿಯೇ ನನ್ನ ಕಣ್ಮುಂದೆ ಬರ್ತಾರೆ, ನನ್ನ ಅಕ್ಕನೇ ನನ್ನ ಕಣ್ಮುಂದೆ ಬರ್ತಾರೆ. ಆದ್ರಿಂದ ನೀವೆಲ್ಲ ಸೇರಿ ನಮ್ಮ 3 ಜನ KGF ಅವ್ರ ಜನಕ್ಕೆ ಶಾಂತಿಯಾಗಿರ್ಬೇಕು, ಶಾಂತಿಯಾಗಿ ಬದುಕಬೇಕು ಅನ್ನೋ ದಯವಿಟ್ಟು ಶಾಂತಿ, ಓಂ ಶಾಂತಿ ಹತ್ರ ನೀವೇ ಕೇಳ್ಕೊಂಡು ಇವ್ರಿಗೆಲ್ಲ ಶಾಂತಿ ಕೊಡ್ಬೇಕಂತ ಹೇಳ್ಕೊಂತೀವಿ. ಜೈ ಭೀಮ್. ಈಗ ಎಲ್ಲ ಅತಿಥಿ ಮಹೋದಯರು ತಮ್ಮ ಕಮಲ ಹಸ್ತಗಳಿಂದ ಕೇಕ್ ಕಟ್ ಮಾಡ್ತಿದ್ದಾರೆ. ಕೇಕ್ ಕಟ್ ಮಾಡುವುದರ ಮೂಲಕ ಎಲ್ಲರೂ ಸಿಹಿಯಾದ ಮಾತುಗಳನ್ನೇ ಮಾತಾಡೋದು, ಸಿಹಿಯಾದ ಸಂಬಂಧಗಳನ್ನೇ ಬೆಳೆಸಿಟ್ಕೊಳ್ಳುವಂಥದ್ದು, ಸಿಹಿಯಾದ ವಿಷಯಗಳನ್ನೇ ಕೇಳುವಂಥದ್ದು. ಏಕೆಂದರೆ ವರ್ತಮಾನದಲ್ಲಿ ಅನೇಕ ರೀತಿಯ ಮೀಡಿಯಾ ಮೂಲಕ ಏನೆಲ್ಲ ಕೇಳಲಿಕ್ಕೆ ಸಿಗತ್ತೆ, ನೋಡ್ಲಿಕ್ಕೆ ಸಿಗತ್ತೆ. ಗೋಲ್ಡನ್ ಜುಬ್ಲಿ ಈ ಸಂದರ್ಭದಲ್ಲಿ ಈಗ ಕೇಕ್ ಕಟ್ ಮಾಡುವುದರ ಮೂಲಕ ಪೂರ್ತಿ ವಿಶ್ವಕ್ಕೆ ಭಗವಂತನ ಪರಿಚಯದ ಸಿಹಿ ಸುದ್ದಿಯನ್ನ ಹರಡುವಂತಹ ಸೇವೆ ಮತ್ತಷ್ಟು ಈ ಸೇವಾ ಕೇಂದ್ರ ಮಾಡಬೇಕು ಅಂತ ಹೇಳಿ